ಯಾಕಂದ್ರೆ ಬಲೂನ್ ಅಂದ ತಕ್ಷಣ ಮಕ್ಕಳುಗಳು ಪುಟ್ಟ ಮಕ್ಕಳುಗಳು ಬಹಳ ಆಸೆ ಪಟ್ಟು ಹೋಗ್ತಾರೆ. ಓ ಗಾಳಿ ತೇಲ್ತಾ ಇದೆ, ಏನೋ ಇದಾಗ್ತಾ ಇದೆ ಅನ್ನೋ ಒಂದು ಆಕರ್ಷಣೆ, ಒಂದು ಅಟ್ರಾಕ್ಷನ್ ಇರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಪುಟ್ ಮಕ್ಕಳು ನಿಂತ್ಕೊಂಡು ಬಲೂನ್ ಮಾಡಿಸ್ಕೊಳ್ತಾ ಇರ್ತಾರೆ, ಬಲೂನ್ ತಗೊಳ್ತಾ ಇರ್ತಾರೆ ಅಲ್ಲಿ. ಸೊ ಅಂತ ಟೈಮಲ್ಲಿ ಏನಾದ್ರೂ ಈ ತರ ಆಗ್ಬಿಟ್ರೆ ಇದು ಬಹಳ ದೊಡ್ಡ ದುರಂತಾನೆ ಆಗೋಗ್ಬಿಡುತ್ತೆ. ಖಂಡಿತ ಗ್ಯಾಸ್ ಸಿಲಿಂಡರ್ಸ್ ಮೇಲೆ ಒಂದು ರೆಗ್ಯುಲೇಷನ್ಸ್ ತರಬೇಕು. ಗ್ಯಾಸಸ್ ಮೇಲೂ ಡೀಲರ್ಸ್ ಯಾವ್ಯಾವ ಗ್ಯಾಸ್ ಯಾರ್ಯಾರು ಡೀಲ್ ಮಾಡ್ತಾರೆ, ಪ್ರಾಪರ್ ಸರ್ಟಿಫಿಕೇಶನ್ಸ್, ಪ್ರಾಪರ್ ಏನ್ ಉದ್ದೇಶಕ್ಕೆ ತಗೋತಾ ಇದಾರೆ. ಸೊ ಎಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ಯಾವ್ದು ರೆಗ್ಯುಲೇಟೆಡ್ ಇಲ್ಲ, ಎಲ್ಲ ಅನ್ರೆಗ್ಯುಲೇಟೆಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ಏನ್ ಬೇಕಾದ್ರು ಮಾಡ್ಬೋದು, ಯಾರನ್ನೂ ಏನು ಇಲ್ಲಿ ಸೀರಿಯಸ್ ಆಗಿ ತಗೊಳ್ಳೋ ಥಿಂಗ್ಸ್ ನ, ಇಶ್ಯೂಸ್ ನ. ಬಟ್ ಇದೇ ಬೇರೆ ದೇಶದಲ್ಲಿಲ್ಲ. ಯಾವುದೇ ಒಂದು ಸಣ್ಣ ವ್ಯಾಪಾರಿ ಕೂಡ ಒಂದು ಜಾಗದಲ್ಲಿ ಅವನು ಬಿಡ್ಬೇಕಾದ್ರೆ, ಬಿಸ್ನೆಸ್ ಮಾಡ್ಬೇಕಾದ್ರೆ ಸರ್ಟನ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕು, ಸರ್ಟನ್ ಅಪ್ರೂವಲ್ಸ್ ತಗೋಬೇಕು. ಅವನು ಸರ್ಟನ್ ಏಜೆನ್ಸೀಸ್, ಸರ್ಟನ್ ಗವರ್ಮೆಂಟ್ ಏಜೆನ್ಸೀಸ್ ಸರ್ಟಿಫಿಕೇಟ್ ತಗೋಬೇಕು. ಇಲ್ಲ ಹಂಗೆಲ್ಲ ಯಾರು ಬೇಕಾದ್ರು ಏನ್ ಬೇಕಾದ್ರು. ಈಗ ನೋಡಿ, ಈಗ ಮೈಸೂರು ಅಂತಂತಂದ್ರೆ ಬಹಳಷ್ಟು ವರ್ಷ ಪೂರ್ತಿ ಅಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಟೂರಿಸ್ಟ್ ಇದ್ದೇ ಇರ್ತಾರೆ, ಅಲ್ಲಿ ಪ್ರವಾಸಿಗರು ಇದ್ದೇ ಇರ್ತಾರೆ. ಸೊ ಅಲ್ಲಿ ಸೀಸನ್ ನಲ್ಲಿ ಏನಾಗೋಗುತ್ತೆ, ಈಗ ದಸರಾ ಬಂತು, ಇಲ್ಲ ಹೊಸ ವರ್ಷ ಬಂತು, ಇಲ್ಲ ಇನ್ನೇನೋ ಬಂತು ಅಂತ ಅಂದಾಗ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಈ ಆಟ ಸಾಮಗ್ರಿಗಳನ್ನ ಮಾರಾಟ ಮಾಡೋರು ತಮ್ಮ ಬದುಕಿಗೋಸ್ಕರ ಬರ್ತಾರೆ ಅಲ್ಲಿಗೆ. ಹೀಗೆ ಬರೋರ್ಗೆ ಯಾವುದೇ ರೀತಿಯಾದ ರೂಲ್ಸು ರೆಗ್ಯುಲೇಷನ್ಸ್ ಏನೂ ಇಲ್ಲ. ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಬರ್ಬೋದು, ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು, ಏನು ಬೇಕಾದರೂ ಮಾರಾಟ ಮಾಡ್ಬೋದು. ಈ ಥರ ಆಗೋಗಿದೆ. ಈ ಕೇವಲ ಮೈಸೂರು ವಿಚಾರಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಎಲ್ಲಾದ್ರೂ ಒಂದು ಜಾತ್ರೆ ಆಯ್ತು ಅಂತ ಇಟ್ಕೊಳ್ಳಿ, ಎಲ್ಲೋ ಒಂದು ಜನ ಸೇರಿದ್ರು ಅಂತ ಇಟ್ಕೊಳ್ಳಿ, ಎಲ್ಲೋ ಒಂದು ಫಂಕ್ಷನ್ ಆಯ್ತು, ಒಂದು ಹಬ್ಬ ಆಯ್ತು, ಯಾವುದೋ ಊರಲ್ಲಿ ಏನೋ ಒಂದು ಆಯ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ಸಾಕಷ್ಟು ಜನ ಈ ಥರ ಮಾರಾಟ ಮಾಡೋಕ್ಕೆ ಅಂತ ಸೇರ್ಕೊಂಡು ಬಿಡ್ತಾರೆ. ಬಿಕಾಸ್ ಇಟ್ ಇಸ್ ಅ ಸೀಸನ್ ಫಾರ್ ದೆಮ್, ಅವ್ರಿಗೂ ಒಂದು ಸೀಸನ್ ಇದು. ಸೊ ಏನಾಗುತ್ತೆ, ಈ ಥರ ಆದಾಗ ಇಂಥ ಘಟನೆಗಳು ನಡೆದ್ಬಿಟ್ರೆ ಸೊ ಅಲ್ಲಿಗೆ ಅಕೌಂಟಬಲ್ ಯಾರು ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಯಾರನ್ನು ಕೇಳೋದು? ಏನೋ ಒಂದು ಘಟನೆ ಆದಮೇಲೆ ಆ್ಯಕ್ಷನ್ ತಗೊಳ್ಳೋದು, ಇಲ್ಲ ಏನೋ ಒಂದು ಘಟನೆ ಆದಮೇಲೆ ರೂಲ್ಸು ನಾರ್ಮ್ಸು ತರೋದಕ್ಕಿಂತ ಮೊದಲೇ ಇಂಥದ್ದೆಲ್ಲದಕ್ಕೂ ಒಂದು ನಿಯಮಗಳನ್ನು ಮಾಡಿಬಿಟ್ರೆ ಸೇಫ್ ಅಲ್ವಾ ಅಂತ. ಹೌದು, ಇದರಲ್ಲಿ ಸ್ಟ್ರಿಕ್ಟ್ ರೆಗ್ಯುಲೇಷನ್ ತರಬೇಕು. ವೆಂಡರ್ಸ್, ಸೆಲ್ಲರ್ಸ್ ಏನಂತೆ, ಯಾವ ತರ ಸೆಲ್ಲರ್, ಅವ್ರ ಕ್ರೆಡೆನ್ಷಿಯಲ್ ನಮ್ಗೆ ಅರ್ಥ ಆಗುತ್ತೆ. ತುಂಬಾ ಬಡವರು ಇರ್ತಾರೆ, ಏನೋ ಒಂದು ವ್ಯಾಪಾರ ಮಾಡಕ್ಕೆ ಬಂದಿರ್ತಾರೆ, ಅವ್ರಿಗೆಲ್ಲ ಅದು ಅವಕಾಶ ಇರಲ್ಲ. ಬಟ್ ಈ ತರ ಒಂದು ದುರ್ಘಟನೆ ಆದ್ರೆ ಒಂದು ಪ್ರಾಣಹಾನಿ ಆಗುತ್ತೆ. ಸೊ ಇದಕ್ಕೆಲ್ಲ ಸ್ಟ್ರಿಕ್ಟ್ ರೆಗ್ಯುಲೇಷನ್. ಇವಾಗ ಇನಿಷಿಯಲಿ UPI ಆನ್ಲೈನ್ ಡಿಜಿಟಲ್ ಪೇಮೆಂಟ್ ಬರಕ್ ತರಕಾರಿ ಮಾರೋ ಹೆಂಗ್ ಆಕ್ಸೆಸ್ ಮಾಡ್ತಾರೆ, ಇವ್ರು ಹೆಂಗ್ ಆಕ್ಸೆಸ್ ಮಾಡ್ತಾರೆ, ಅದು ಆಗಲ್ಲ ಅಂತಿದ್ವಿ. ಬಟ್ ತಂದಾಗ ರೆಗ್ಯುಲೇಷನ್ ಇವಾಗ ಎಲ್ಲರೂ ಮಾಡ್ತಾರೆ. ಹೌದು. ಸೊ ನಾವು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ತಂದ್ರೆ ಖಂಡಿತವಾಗಿಯೂ ಎಲ್ಲರೂ ಫಾಲೋ ಮಾಡ್ತಾರೆ. ಯಾವ್ದೋ ಒಂದು ಸ್ಥಳದಲ್ಲಿ ಯಾರೋ ಒಬ್ರು ವ್ಯಾಪಾರ ಮಾಡ್ಬೇಕಾದ್ರೆ ಅವ್ರು ಯಾರು, ಅವ್ರ ಕ್ರೆಡೆನ್ಷಿಯಲ್ಸ್ ಏನು, ಅವ್ರು ಏನ್ ಮಾಡ್ತಾ ಇದಾರೆ, ಯಾವ ತರ ಮೆಟೀರಿಯಲ್ಸ್ ಸೆಲ್ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಎಲ್ಲ ಒಂದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ತರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಇನ್ನೊಂದೇನಾಗತ್ತೆ ದಿವ್ಯಾ ಅವರೇ, ಒಂದು ವಿಚಾರ ಅಂತ ಹೇಳಿದ್ರೆ ಇದೆಲ್ಲವೂ ಸಾಕಷ್ಟು ಆತಂಕಕ್ಕೀಡು ಮಾಡುವಂಥ ವಿಷಯಗಳು. ಬಿಕಾಸ್ ಈಗ ನಾವು ಅಂದ್ಕೊಂಡಿದ್ದೀವಿ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಬಲೂನ್, ಓಕೆ ಫೈನ್, ಮೇಲ್ನೋಟ ಅದು ಸತ್ಯನೂ ಹೌದು. ಆದರೆ ವಿ ಡೋಂಟ್ ನೋ ದ ಬ್ಯಾಕ್ ಗ್ರೌಂಡ್ ಆಫ್ ದಟ್ ಪರ್ಸನ್ನು. ಆತ ಯಾರು, ಏನು, ಅವ್ನು ಯಾವ ಉದ್ದೇಶ ಇಟ್ಕೊಂಡು ಬಂದ, ಅವ್ನು ನಿಜವಾಗ್ಲೂ ಬಲೂನ್ ಮಾರಾಟ ಮಾಡೋಕ್ಕೆ ಬಂದ, ಅಥವಾ ಅವ್ರೇನಾದ್ರೂ ಈ ಥರದೊಂದು ಟ್ರಯಲ್ ಬ್ಲಾಸ್ಟ್ ಏನಾದ್ರು ಮಾಡಿದ್ರ, ಒಂದು ಟ್ರಯಲ್ ಏನಾದರೂ ನಡೆಸಿದಾರ, ಏನು ಎತ್ತ ಅನ್ನೋದು ಗೊತ್ತಾಗಲ್ವಲ್ಲ ದಿವ್ಯಾ. ಸೊ ಡೀಟೇಲ್ಡ್ ರಿಸರ್ಚ್ ಆಗ್ಬೇಕು ಯಾವ ಪರ್ಟಿಕ್ಯುಲರ್, ಬಿಕಾಸ್ ಹೀಲಿಯಂ ಇಂದ ಯಾವುದು ಎಫೆಕ್ಟ್ ಆಗೋದ್ ಖಂಡಿತ ಸಾಧ್ಯ ಇಲ್ಲ. ಬೇರೆ ಯೂಸ್ ಮಾಡಿದ್ದಾರೆ, ಆತ ಸಾವನ್ನಪ್ಪಿದ್ದಾನೆ. ಇನ್ನೊಬ್ರು ತುಂಬಾ ಸಿವಿಯರ್ ಆಗಿ ಇಂಜರ್ಡ್ ಆದಂತ ಒಬ್ರು ಹೂ ಮಾರುವಂತ ಒಬ್ರು ಹೆಂಗಸು ಮಂಜುಳಾ ಅಂತ, ಅವರು ಕೂಡ ಡೆತ್ ಆಗಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ಸೊ ಇಬ್ರು ಡೆತ್ ಆಗಿದ್ದಾರೆ. ಆತ ಬಲೂನ್ ಮಾರ್ತಿದ್ದವನು ಡೆತ್ ಆಗಿದ್ದಾನೆ, ಇವರು ಹೂವಿ ಮಾರಾಟ ಮಾಡಿದವರು ಸಾವನ್ನಪ್ಪಿದ್ದಾರೆ. ಸೊ ಹಾಗಾಗಿ ಅದ್ರೊಳಗೆ ಬೇರೆ ಏನಾದ್ರೂ ಇತ್ತ ಅನ್ನೋದನ್ನು ಗೊತ್ತಿಲ್ಲ. ಖಂಡಿತವಾಗ್ಲು ಅದಕ್ಕೆ ನಾನು ಹೇಳ್ತಾ ಇರೋದು, ವ್ಯಾಪಾರಿಗಳ ಮೇಲೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ತರಬೇಕು. ಎಸ್ಪೆಷಲಿ ಜನ ಸೇರೋ ಜಾಗದಲ್ಲಿ, ಮೈಸೂರಂತ ಜಾಗ, ಅರಮನೆ ಸುತ್ತಮುತ್ತ ಎಲ್ಲೇ ಜನ ಸೇರ್ಬೇಕು ಅಂದ್ರು ಅಲ್ಲಿ ಒಂದು ಸ್ಟ್ರಿಕ್ಟ್ ರೆಗ್ಯುಲೇಷನ್, ಯಾರು ವ್ಯಾಪಾರ ಮಾಡ್ತಾ ಇದ್ರೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ತರಬೇಕು. ವಿತೌಟ್ ದಟ್ ನೀವು ವ್ಯಾಪಾರ ಒಂದು ಕಾರ್ಡ್ ತರನೋ, ಇವಾಗ ಆಧಾರ್ ಕಾರ್ಡ್ ಮಾಡ್ದಂಗೆ ಒಂದು ಸೆಲ್ಲರ್ಸ್ ಒಂದು ಕಾರ್ಡ್ ಮಾಡಿಸ್ಕೋಬೇಕು. ಅದನ್ನ ಈ ಪರ್ಟಿಕ್ಯುಲರ್ ಈವೆಂಟ್ ಅಲ್ಲಿ, ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾನು ಇಲ್ಲಿ ಸೆಲ್ ಮಾಡ್ತೀನಿ ಅನ್ನೋದೊಂದು ರಿಜಿಸ್ಟರ್ ಮಾಡ್ಕೋಬೇಕು. ಈಗ ನೋಡಿ, ಮೈಸೂರಾಗ್ಲಿ ಅಥವಾ ಬೇರೆ ಯಾವುದೇ ಕಡೆ ಆಗ್ಲಿ, ಈಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಒಂದು ಫಂಕ್ಷನ್, ಒಂದು ದಸರಾ ಅಂತ ಇವೆಂಟ್ ಆಯ್ತು ಅಂತಂದ್ರೆ
ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮೀಡಿಯಾ ಪರ್ಸನ್ಸ್ಗೆ they'll give ID card and vehicle pass. ಕರೆಕ್ಟ್ ಕರೆಕ್ಟ್ ಮೀಡಿಯಾ ಪರ್ಸನ್ಸ್ಗೆನೆ they'll give ID card, ಪರ್ಟಿಕ್ಯುಲರ್ ID card ಇಲ್ದಿರೋ ಮೀಡಿಯಾ ಪರ್ಸನ್ಸ್ they'll not allow. ಹೌದು 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 ಮಾತಾಡ್ತೀನಿ ಇದೇ ತರ ದಿವ್ಯಾ ನನ್ನ ಏನಾದ್ರು ಜೊತೆಗೆ. system ಯದುವೀರ ಬರ್ಬೇಕು. ಸ್ಪೀಕಿಂಗ್ ಔಟ್. ನಾನು ಮಾತಾಡ್ತೀನಿ. ಐ ಟಾಕ್ ಟು ಯು ದಿವ್ಯಾ. ಯದುವೀರ್ ಅವ್ರು ಮಾತಾಡ್ತಿದ್ದಾರೆ, ಮೈಸೂರಿನ ಸಂಸದರು. ಕೇಳಿಸ್ಕೊಂಡು. ಜಯಮಾರ್ತಾಂಡ ದ್ವಾರದ ಬಳಿ ನಡೆದಿರ್ತಕ್ಕಂಥ ಏನು ಸ್ಫೋಟದ ಒಂದು ಕೃತ್ಯ ಎಲ್ಲರಿಗೂ ಗೊತ್ತಿದೆ. ಈ ವಿಷಯ ಈಗಾಗಲೇ 2 ಪ್ರಾಣವನ್ನು ಕಳ್ಕೊಂಡಿದ್ದೀವಿ. ಒಬ್ಬರು ಇಲ್ಲಿ ಇನ್ನೂ ಭಾಳ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ICU ಇದ್ದಾರೆ. ಭಾಳ ದುಃಖವನ್ನು ಉಂಟು ಮಾಡ್ತು ಇಂಥ ಒಂದು ಕೃತ್ಯ. ನಿಜಕ್ಕೂ ಆಗಬಾರ್ದಾಗಿತ್ತು, ಆದರೆ ಇದು ಒಂದು ಅಪಘಾತ ಆಗಿದೆ. ಇದು ಏನು ಭವಿಷ್ಯದಲ್ಲಿ ಏನು ಕ್ರಮ ತಗೋಬೇಕಾಗಿದೆ ತಜ್ಞರ ಒಂದು ಸಲಹೆ ಮೇರೆಗೆ ತಗೊಳ್ಳೋಣ. ಸದ್ಯದಲ್ಲಿ ಇಲ್ಲಿ ನಮ್ಮ KR ಆಸ್ಪತ್ರೆಯಲ್ಲಿ ಒಳ್ಳೆಯ ಒಂದು ಕೇರ್ ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಯಾವುದೇ ಒಂದು ನೋವು ಬರದೇ ಇರೋಂಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಬಾಕಿಯವರು ಕೂಡ ಒಂದಷ್ಟು ಗಾಯಗೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವರಾಗಲೇ ಡಿಸ್ಚಾರ್ಜ್ ಆಗಿ ಅವರು ಹೋಗಿದ್ದಾರೆ ತಮ್ಮ ಮನೆಗೆ. ಇವ್ರ ಪರಿಸ್ಥಿತಿ ಭಾಳ ಗಂಭೀರ. ನಾವು DC ಆಗಲೇ ಇದು ಬೀದಿ ಬದಿ ವ್ಯಾಪಾರಸ್ಥರು, ಅದು ಒಂದು ಅಸಂಘಟಿತ ಒಂದು ಆರ್ಥಿಕ ವ್ಯವಸ್ಥೆ. ನಾವು ಭಾಳ ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕೆ ಒಂದು ಸಂಘಟನೆ ಬರೋದಕ್ಕೆ ಮತ್ತು ಸಂಘಟನೆ ಮಾಡೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ MCC ಅಡಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಕಾಯ್ದೆನೂ ಕೂಡ ಇದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಸಂಘಟನೆ ಕೊಡೋದಕ್ಕೆ, ಅಸಂಘಟಿತ ವ್ಯವಸ್ಥೆಯನ್ನು ಒಂದು ರೀತಿ ಸಂಘಟನೆ ಮಾಡೋದಕ್ಕೆ ಒಂದು ಒಳ್ಳೆ ಕಾಯ್ದೆ ಇದೆ. ಅದರ ಒಂದು ಮೂಲಕ ಇನ್ನು ಪರಿಶೀಲನೆ ಮಾಡಬೇಕಾಗಿರೋದು ಅತಿ ಅವಶ್ಯ. ನಾವು ಕೂಡ ಕ್ರಮ ತಗೋತೀವಿ ಮತ್ತು DCಗೆ ಸದ್ಯದಲ್ಲಿ ಅದು ಎಲ್ಲನೂ ಕೂಡ ಅನುಷ್ಠಾನ ಆಗುವವರೆಗೂ ಅದನ್ನ ಸದ್ಯದಲ್ಲಿ ಪೂರ್ತಿ ಇದನ್ನ ಪರಿಶೀಲನೆ ಮಾಡಬೇಕಾಗಿದೆ. ಅವರ ಒಂದು ವ್ಯಾಪಾರಕ್ಕೂ ಕೂಡ ಆ ದೃಷ್ಟಿಕೋನದಲ್ಲೂ ಕೂಡ ನಾವು ನೋಡಬೇಕಾಗಿದೆ. ಆದರೆ ಎಲ್ಲಕ್ಕಿಂತ ಮುಖ್ಯ ಸಾರ್ವಜನಿಕ ಒಂದು ಏನು ರಕ್ಷಣೆ, ಆ ಒಂದು ದೃಷ್ಟಿಯಲ್ಲಿ ನಾವು ಪ್ರಥಮ ಒಂದು ಕರ್ತವ್ಯ ಇದೆ. ಅದರ ಒಂದು ಆಧಾರ ಮೇಲೆ ಇವರೆಲ್ಲರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ನಿಜ, ಅದನ್ನು ಕೂಡ ಅದಕ್ಕೆ ಅಂತಾರೆ ಇದು ಅಸಂಘಟಿತ ಒಂದು ವ್ಯಾಪಾರಸ್ಥರು ಏನಿದ್ದಾರೆ ಅದಕ್ಕೆ ಒಂದು ಚೌಕಟ್ಟು ಕೊಡಲೇಬೇಕಾಗಿದೆ. ಅದು ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಾವಾಗಲೇ ಅದು ಮೀಟಿಂಗಲ್ಲೂ ಹೇಳಿದ್ವಿ, ಈ ಥರ ಝೋನಿಂಗ್ ಮಾಡಬೇಕು, ಬರೀ ಝೋನ್ದಲ್ಲಿ ಮಾರಾಟ ಆಗಬೇಕಾಗಿದೆ. ಆ ಝೋನ್ದಲ್ಲೂ ಕೂಡ ನೀವು ಸರಿಯಾದಂಥ ಸುರಕ್ಷಿತ ಕ್ರಮಗಳು ತಗೋಬೇಕು. ಆಫೀಸರ್ ಅಲ್ಲಿ ಇರಬೇಕು. ಇವ್ರು ಮಾರಾಟ ಮಾಡ್ತಾ ಇರುವಂಥದ್ದು ಮತ್ತು ಅವ್ರು ಉಪಯೋಗಿಸ್ತಾ ಇರ್ತಕ್ಕಂಥ ಎಲ್ಲ ಯಂತ್ರಗಳು ಈಗ ಫುಡ್ ಸೇಫ್ಟಿ ದೃಷ್ಟಿಯಲ್ಲೂ ಕೂಡ ಅವ್ರು ಮಾಡಬೇಕಾಗಿದೆ. ಎಲ್ಲನೂ ಕೂಡ ನೋಡಬೇಕಾಗಿದೆ. ಈ ಒಂದು ಕೃತ್ಯದಿಂದ ಇದೆಲ್ಲನೂ ಕೂಡ ಆಚೆಗೆ ಬಂದಿದೆ. ಸೊ ಇದು ಇನ್ನೂ ಎಷ್ಟು ಗಂಭೀರ ಅಂತ ಇವತ್ತು ಆಡಳಿತಕ್ಕೆ ಗೊತ್ತಾಗಿದೆ. ನಾವು ಇದ್ರು, ಶಾಸಕರು ಇದ್ರು ಆ ಮೀಟಿಂಗ್ ಅಲ್ಲಿ ಪದೇ ಪದೇ ಮಾಡ್ತಾ ಇರ್ತೀವಿ. ಅಲ್ಲಿ ಝೋನಿಂಗ್ ಮಾಡೋದಕ್ಕೆ ಇವತ್ತು ತೀರ್ಮಾನ ನಾವು ನಿರ್ದೇಶನವನ್ನು ಕೊಟ್ಟಿದ್ವಿ ಅಂದಿನ MCC ಕಮಿಷನರ್. ಇವತ್ತರೆಗೂ ಏನಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತ ಕಮಿಷನರ್ಗೆ ನಾವು ಪ್ರಶ್ನೆ ಮಾಡ್ತೀವಿ. ಜೊತೆಗೆ ಇಂಥ ಒಂದು ಕೃತ್ಯ ಆಗದೇ ಇದ್ದಂಗೆ ಇವರು ಪರಿಶೀಲನೆ ಮಾಡಬೇಕಾಗಿದೆ. ಇಂಥ ಒಂದು ವ್ಯಾಪಾರಸ್ಥರು ಬಂದಾಗ ಸ್ಪಾಟ್ ಚೆಕಿಂಗ್ ಮಾಡಲೇಬೇಕಾಗಿದೆ. ಅವರು ಆಫೀಸರ್ಗಳು ಡ್ಯೂಟಿಯಲ್ಲಿ ಇರುವಾಗ ಹೋಗಿ ಸುತ್ತಮುತ್ತ ಎಲ್ಲಿ ವ್ಯಾಪಾರ ನಡೀತಾ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅರಮನೆ ಸಮೀಪದಲ್ಲಿ ಕೆಲವು ಪ್ರವಾಸೋದ್ಯಮ ಸ್ಥಳದ ಬಳಿಯಲ್ಲಿ ನಡೀತಾ ಇರುತ್ತೆ ಇದು. ಸೊ ಅವ್ರು ಇಂಥ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಪರೀಕ್ಷೆ ಮಾಡಬೇಕಾಗಿದೆ ಇದೆಲ್ಲನೂ ಕೂಡ ಅಂತ ನಾವು ಕೂಡ ಅವರಿಗೆ ಶಿಫಾರಸನ್ನು ಮಾಡ್ತೀವಿ, ಆಗ್ರಹವನ್ನು ಮಾಡ್ತೀವಿ. ಸರ್, ಈಗ ಈ ಪ್ಯಾಲೇಸ್ ಇದೆಯಲ್ಲ, ಪ್ಯಾಲೇಸ್ ಭಾಗದಲ್ಲಿ ಎಲ್ಲೋ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಮತ್ತೆ 2-3 ಘಟನೆ ಆಗಿದೆ ಅಲ್ಲೇನೆ ಸರ್. ತಾವೇನ್ ಹೇಳ್ತೀರಿ? ಪೊಲೀಸ್ ಬೆದೂರ ಅಂತ ನಾನು ಇದು ಅಧಿವೇಶನದಲ್ಲಿ ಹಲವಾರು ಸತಿ ಪ್ರಸ್ತಾಪವನ್ನು ಮಾಡಿದ್ದೀನಿ. ಈ ಕೃತ್ಯ ಅದು ಕಾನೂನು ಮತ್ತು ಸುವ್ಯವಸ್ಥೆ ಅಲ್ಲ. ಇದು ಒಂದು ಈ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಇನ್ನೊಂದು ಅಪಘಾತ ಇದು. ಆದರೂ ಸಹ ಆ ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಲ್ಲಿ ನಾನು ಪದೇ ಪದೇ ಅದನ್ನ ಪ್ರಸ್ತಾಪ ಮಾಡಿದ್ದೀನಿ, ಮಾಧ್ಯಮದ ಮೂಲಕನೂ ಮಾಡಿದ್ದೀನಿ, ನಮ್ಮ ಕೇಂದ್ರ ಸರ್ಕಾರದ ಒಂದು ಅಧಿವೇಶನದಲ್ಲೂ ಕೂಡ ನಾನು ಮಾಡಿದ್ದೀನಿ. ಸೊ ಅದು ನಾನು ಹೇಳಿದ್ದೀನಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ. ಡ್ರಗ್ಸ್ ಘಟಕದಿಂದ ಹಿಡಿದು ಉದಯಗಿರಿ ಒಂದು ಪ್ರಕರಣದಿಂದ ಹಿಡಿದು ಇವತ್ತು 2 ಮರ್ಡರ್ಗಳು, ಈಗಲೇ ಇನ್ನೊಂದು ಮರ್ಡರ್ ಆಯಿತು ಮೈಸೂರದಲ್ಲೇ. ಸೊ ಇದೆಲ್ಲನೂ ಕೂಡ ನಾವು ಬಹಳ ಗಂಭೀರವಾಗಿ ಎಸ್ ದಿವ್ಯಾ ಅವರ ತರ ನಮ್ಮ ಜೊತೆಗೆ ಚರ್ಚೆಯನ್ನ ಮುಂದುವರಿಸ್ತಾ ಹೋಗ್ತೀನಿ. ದಿವ್ಯಾ, ಈಗ ತಾನೇ ಮೈಸೂರಿನ ದಿವ್ಯಾ ನನ್ನ ಧ್ವನಿ ಕೇಳಿಸಿ. ಎಸ್, ಮೈಸೂರಿನ ಸಂಸದರು ಮಾತಾಡ್ತಾ ಇದ್ರು. ಸೊ ಅವ್ರು ಹೇಳ್ತಾ ಇದ್ರು ಇದನ್ನ ಅಸಂಘಟಿತ ವಲಯ ಏನಿದೆ, ಈ ಬೀದಿ ಬದಿ ವ್ಯಾಪಾರಿಗಳು ಅಸಂಘಟಿತ ವಲಯ ಏನಿದೆ ಅದನ್ನ ಒಂದು ಸಂಘಟನೆ ಮಾಡಬೇಕಾಗಿದೆ, ಒಂದು ಸಂಘಟಿತ ವಲಯಕ್ಕೆ ಅದನ್ನ ತೆಗೆದುಕೊಂಡು ಬರಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸೊ ಎಸ್, ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ಡಿಬೇಟ್. ದಿವ್ಯಾ, ಎಸ್, ಏನು ಹೇಳ್ತೀರಿ ದಿವ್ಯಾ ಇಂಥ ಸಂದರ್ಭಗಳಲ್ಲಿ? ಅದ್ರ ಒಳಗಡೆ ಬೇರೆ ಏನಾದರೂ ಎತ್ತ ಏನು ಗೊತ್ತಿಲ್ಲ. ಸೊ ಎಷ್ಟು ತೀವ್ರತೆ ಇರುತ್ತೆ ಈ ರೀತಿ ಬ್ಲಾಸ್ಟ್ ಆದರೆ ದಿವ್ಯಾ?
ಆ, ಈಗಿನ್ನು ಮಾತಾಡಿದಂತ ಯದುವೀರ್ ಒಡೆಯವರು ಒಂದ್ ಮಾತು ಹೇಳಿದ್ರು, ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು. ಫಸ್ಟ್ ವ್ಯಾಪಾರ ಮುಖ್ಯ, ಆದ್ರೆ ಅದಕ್ಕಿಂತ ತುಂಬಾ ಮುಖ್ಯ Safety ಮುಖ್ಯ, ಸಾರ್ವಜನಿಕರ ಸುರಕ್ಷತೆ. ಹೌದು ಹೌದು. ಖಂಡಿತವಾಗೂ ಸಾರ್ವಜನಿಕರ ಸುರಕ್ಷತೆ ತುಂಬಾ ಮುಖ್ಯ. ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಅಲೆಮಾರಿ ವ್ಯಾಪಾರಿಗಳು ಅಂತ ಹೇಳಿದ್ರು, ಇವ್ರ ಬಗ್ಗೆ ಒಂದು ರೆಗ್ಯುಲೇಷನ್ ತರಬೇಕು. ಆಮೇಲೆ ಈಗಾಗ್ಲೇ ಆಗಿರೋ ಘಟನೆ ಬಗ್ಗೆ ಅಲ್ಲಿ ಯಾವ ರೀತಿ ಹೀಲಿಯಂ ಇಲ್ಲ ಅಂದ್ರೆ ಯಾವ ರೀತಿ ಸ್ಯಾಂಪಲ್ಸ್ ತಗೊಂಡು ಬೇರೆ ಯಾವ್ದಾದ್ರು ರೀತಿ ಸ್ಫೋಟಕ ಇತ್ತಾ, ಅದರಿಂದ ಏನಾದ್ರು ಆಯ್ತಾ ಅನ್ನೋದ್ರ ಬಗ್ಗೆ ತೀವ್ರವಾದ ತನಿಖೆ ಮಾಡ್ಬೇಕು. ತನಿಖೆ ಮಾಡಿದ ಮೇಲೆ ಗೊತ್ತಾಗಕ್ ಸಾಧ್ಯ. ಅದು ಬಿಟ್ಟು ಪ್ರಾಪರ್ ರೆಗ್ಯುಲೇಷನ್ಸ್ ಖಂಡಿತ ಬರ್ಬೇಕು. ಈ ಪರ್ಟಿಕ್ಯುಲರ್ ಇದೊಂದು ಲೆಸನ್, ಇದೊಂದು ಪಾಠ ತರ ಮುಂದೆ ಬರುವಂತ ಈವೆಂಟ್ಸ್ ಗಳ ಬಗ್ಗೆ, ಮುಂದೆ ಆಗುವಂತ ಅನಾಹುತಗಳ ಬಗ್ಗೆ ಇದೊಂದು ಪಾಠ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್ ಕೇಳಲೇಬೇಕು ದಿವ್ಯಾ ನಾನು ನಿಮ್ಮ ಜೊತೆಗೆ, ಯಾಕೆಂದ್ರೆ ಈ ಹಿಂದೆನೂ ಈಗ ದೆಹಲಿ ಬ್ಲಾಸ್ಟ್ ತಗೊಳ್ಳಿ, ದೆಹಲಿ ಕಾರ್ ಬ್ಲಾಸ್ಟ್ ಪ್ರಕರಣ ತಗೊಂಡ್ರೆ, ಯಾಕೆಂದ್ರೆ ಒಂಥರ ಆತಂಕ ಹೇಗಿದೆ ಅಂದ್ರೆ ಏನಾದರೂ ಬೇರೆ ಬೇರೆ ರೀತಿಯಾದಂಥ ಯೋಚನೆಗಳು ಬಂದ್ಬಿಡುತ್ತೆ ಹೀಗಾದಾಗ. ಅಫ್ಕೋರ್ಸ್ ಅವರೊಬ್ಬ ಬಲೂನ್ ವ್ಯಾಪಾರಿ ಏನೋ ಆಯ್ತು ಅಂತ ಅಂದ್ಕೊಂಡ್ರು ಅವ್ನು ನಿಜವಾಗ್ಲೂ ಬಲೂನ್ ವ್ಯಾಪಾರಿನ ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಅಂದ್ರೆ ಇಲ್ಲಿ ಸೊ ನೀವು ಹೇಳ್ದಂಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರುವಂಥದ್ದು ಈ ಬಲೂನ್ ವ್ಯಾಪಾರಿಗಳಿರ್ಬೋದು. ಯಾಕೆಂದ್ರೆ ಯಾರು ಬೇಕಾದ್ರೂ ಈಸಿಯಾಗಿ ಬರ್ಬೋದು, ಯಾರು ಬೇಕಾದ್ರೂ ಈಸಿಯಾಗಿ ಹೋಗ್ಬೋದು ಅನ್ನೋದಾಗ್ಬಿಟ್ರೆ ಏನ್ ಬೇಕಾದ್ರೂ ಆಗ್ಬೋದು. ಎಲ್ಲ ಆದ್ಮೇಲೆ ಪೊಲೀಸ್ ಅವ್ರು ಬಂದು ತನಿಖೆ ನಡೆಸಿ ಅದ್ ನಡೆಸಿ ಇದ್ ನಡೆಸಿ ಜೀವ ಅಂತೂ ವಾಪಸ್ ಬರಲ್ಲ. ಹೌದು, ಅಮಾಯಕರ ಜೀವ ಹೊಟ್ಟೋಗ್ಬಿಟ್ರೆ ಆ ಜೀವ ಅಂತೂ ವಾಪಸ್ ತಂದು ಕೊಡಕ್ಕಾಗಲ್ಲ. ಸೊ ಇದೊಂದು ನೀವು ಹೇಳ್ದಂಗೆ ಇಟ್ ಇಸ್ ಅಬ್ಸಲ್ಯೂಟ್ಲಿ ಇಟ್ಸ್ ಅನ್ ಲೆಸನ್, ಪಾಠ ಒಂದು. ಅಂದು ಅರಮನೆ ಆವರಣದ ಸುತ್ತ 3-4 ಸಲ ಬೇರೆ ಬೇರೆ ರೀತಿಯ ಕ್ರೈಮ್ಗಳಾಗಿದೆ. ಸೊ ಇದೊಂದು ಘಟನೆ ನಡೆದಿರೋದು ಸ್ವಲ್ಪ ಆತಂಕಕ್ಕೀಡು ಮಾಡ್ತಾ ಇದೆ. ಸೊ ಫೈನಲಿ ದಿವ್ಯಾ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ, ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಸ್, ಗೋ ವಿತ್ ಇಟ್ ದಿವ್ಯಾ. ಸೊ ನಮ್ಮ ದೇಶ ಹೈಲಿ ಪಾಪ್ಯುಲೇಟೆಡ್ ದೇಶ, ಎಲ್ಲವನ್ನೂ ರೆಗ್ಯುಲೇಟೆಡ್ ಮಾಡೋದು ಖಂಡಿತವಾಗಿ ಕಷ್ಟ. ಆದ್ರೆ ಮಾಡೋದಕ್ಕೆ ಮನಸ್ಸು ಮಾಡಿದ್ರೆ ಖಂಡಿತ ಅಸಾಧ್ಯ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ತರದ್ದು ಎಲ್ಲೇ ಒಂದು ಈವೆಂಟ್ಸ್ ಏನಾರು ಆದ್ರೆ ಅದಕ್ಕೆ ಪ್ರಾಪರ್ ಪ್ರೋಟೋಕಾಲ್, SOP ಅಂತ ಏನ್ ಹೇಳ್ತಿರೋ SOP, ಪ್ರೋಟೋಕಾಲು, ಪ್ರೊಸೀಜರು ಎಲ್ಲ ಆ ಪರ್ಟಿಕ್ಯುಲರ್ DC, ಆ ಪರ್ಟಿಕ್ಯುಲರ್ ಜಿಲ್ಲಾ ಅಧ್ಯಕ್ಷರು ಯಾರಿರ್ತಾರೋ ಅವ್ರಿಗೆ ಕೊಡ್ಬೇಕು. ಆಮೇಲೆ ಪ್ರಾಪರ್ ರೆಗ್ಯುಲೇಷನ್ಸ್ ತರಬೇಕು. ಆಗ ಮಾತ್ರ ಈ ತರ ಅನಾಹುತಗಳನ್ನ ಕಡಿವಾಣ ಹಾಕಕ್ ಸಾಧ್ಯ. ಆಮೇಲೆ ಎಲ್ಲೇ ಹೋದ್ರು, ಯಾವ್ದೇ ಬೇರೆ ರಾಜ್ಯದಿಂದ ಬಂದ್ರು ಇಲ್ಲಿ ವ್ಯಾಪಾರ ಮಾಡ್ಬೇಕು ಅಂದ್ರೆ ಅವ್ರದ್ದು ಪ್ರಾಪರ್ ಯಾರು ಬಂದಿದ್ದಾರೆ ಹೋಗಿದ್ದಾರೆ ಅನ್ನೋದು ಪ್ರಾಪರ್ ಡೇಟಾ ಇರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಅಂದ್ರೆ ಈ ತರ ಅನಾಹುತಗಳು ಮರುಕಳಿಸ್ತಾನೆ ಇರುತ್ತೆ. ಅದು ಪ್ಲಾನ್ಡ್ ಇರ್ಬೋದು, ಅನ್ಪ್ಲಾನ್ಡ್, ಆಕ್ಸಿಡೆಂಟಲ್ ಇರ್ಬೋದು, ನಮ್ಗೆ ಇನ್ನೂ ಗೊತ್ತಿಲ್ಲ. ಅದು ಆಕ್ಚುಲಿ ರಿಸರ್ಚ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅದು ಪ್ಲಾನ್ಡ್ ಅಥವಾ ಆಕ್ಸಿಡೆಂಟಲ್. ಬಟ್ ಎರಡೂನು ಅಪಾಯಕಾರಿನೇ, ಆಕ್ಸಿಡೆಂಟಲ್ ಆದ್ರೂ ಅಪಾಯಕಾರಿನೇ, ಪ್ಲಾನ್ಡ್ ಆದ್ರೂ ಅಪಾಯಕಾರಿ. ಅದರಿಂದ ಪ್ರಾಪರ್ ರೆಗ್ಯುಲೇಷನ್ ತರೋದ್ರಿಂದ ಈ ತರ ಒಂದು ಅನಾಹುತಗಳಿಗೆ ಕಡಿವಾಣ ಹಾಕ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ದಿವ್ಯಾ, ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಎಸ್, ಒಟ್ಟಾರೆ ಮೈಸೂರಿನಲ್ಲಿ ಏನು ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣ ನಡೀತು, ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್, ಇದನ್ನ ನಿಜವಾಗ್ಲೂ ಇದನ್ನ ಒಂದು ಸಂಘಟಿತ ವಲಯವಾಗಿ ತರಬೇಕಾಗತ್ತೆ. ಇದಕ್ಕೊಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಬಹಳಷ್ಟು ಜನ ಮಕ್ಕಳಿರ್ತಾರೆ ಮತ್ತು ಟೂರಿಸ್ಟ್ಗಳಿರ್ತಾರೆ, ಇದು ಎಲ್ಲರ ಜೀವದ ಪ್ರಶ್ನೆ. ಸೊ ಹಾಗಾಗಿ ಈ ಬೀದಿ ಬದಿ ವ್ಯಾಪಾರಿಗಳಿಗಿರ್ಬೋದು ಅಥವಾ ಈ ಥರ ಅಲೆಮಾರಿ ವ್ಯಾಪಾರಿಗಳಿಗಿರ್ಬೋದು, ವಲಸೆ ವ್ಯಾಪಾರಿಗಳಿಗಿರ್ಬೋದು, ಒಂದು ರೀತಿಯಾದಂತಹ ರೂಲ್ಸು ರೆಗ್ಯುಲೇಷನ್ಸನ್ನು ಆ ಜಿಲ್ಲಾಡಳಿತಗಳು ತರಲೇಬೇಕಾಗುತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದನ್ನು ಪಾಠವಾಗಿ ತೆಗೆದುಕೊಂಡು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ